ವಿರಾಮದ ನಂತರ ಮೊರಿಂಗಾ ಸೂಪರ್ ಫುಡ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇನ್ ಇಂಪಾರ್ಟೆಂಟ್ ಬೆಂಗಳೂರಲ್ಲಿ ಐಟಿ ಜನ ಬಹಳ ಬಿಪಿ ಅಷ್ಟೇ ಅಲ್ಲ ಸರ್, ಶುಗರ್ ಮತ್ತೆ ಬಿಪಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಅದಕ್ಕೆ ವಯಸ್ಸಿನ ಅಂತರ ಆಗ್ಲಿ ವಯಸ್ಸು ಇಂತಿಷ್ಟೇ ಇರಬೇಕು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಈಗ ಹುಟ್ಟುತ್ತಾ ಇರುವಂತಹ ಮಕ್ಕಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಶುಗರ್ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹದ್ದು, ಅದಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಮಾಧ್ಯಮಗಳಲ್ಲಿ ನೋಡಿದಾಗ ಡಯಾಬಿಟಿಕ್ ಇಂಡಿಯಾ ಇಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ದಿ ಡಯಾಬಿಟಿಕ್ ಅಂತ ಒಂದು ಕರೀತಾರೆ. ಅದನ್ನು ನಾನು ಅಷ್ಟೊಂದು ಒಪ್ಪೋದಿಲ್ಲ. ಆದರೆ ಡಯಾಬಿಟಿಕ್ ಆಗಿರೋದಕ್ಕೆ ರೀಸನ್ ಏನು, ಅದು ಮೂಲ ಕಾರಣ ಗೊತ್ತಿರಬೇಕು. ವಿಟಮಿನ್ ಡೆಫಿಷಿಯನ್ಸೀಸ್ ಅಂದರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದ್ದಾಗ ಮಾತ್ರ ನಮಗೆ ಡಯಾಬಿಟಿಕ್ ಬರುತ್ತೆ. ಒಂದು ಊಟ ಮಾಡ್ತೀವಿ, ಅಷ್ಟು ಇನ್ಸುಲಿನ್ ಜನ್ರೇಟ್ ಆಗಲ್ಲ. ಇಲ್ಲ ಅಂದರೆ ಊಟ ಬೇಕಾಗಿದ್ದು ಊಟ ಮಾಡಲ್ಲ, ಅದರಿಂದ ಇನ್ಸುಲಿನ್ ಬ್ಯಾಲೆನ್ಸ್ ಆಗೋದಿಲ್ಲ. ಇದರಿಂದ ಡಯಾಬಿಟಿಕ್ ಬರೋದು ಜಾಸ್ತಿ ಜನರಿಗೆ ನಾನು ನೋಡಿರೋದು. ಇದು ವಿಟಮಿನ್ ಟೈಪ್ 1 ಟೈಪ್ 2 ಎರಡೂ ಡಯಾಬಿಟಿಕ್ಕೂ ಇದು ಹೆಲ್ಪ್ ಆಗುತ್ತೆ. ಇನ್ಸುಲಿನ್ ಪ್ರಮಾಣ ನಿಮ್ಮ ದೇಹದಲ್ಲಿ ಎಷ್ಟು ಬೇಕು, ನೀವು ಎಷ್ಟು ಊಟ ಮಾಡ್ತಾ ಇದ್ದೀರೋ ಅಷ್ಟು ಮಟ್ಟಕ್ಕೆ ಇದು ಏರಿಸುತ್ತೆ. ಇದರಿಂದ ನಿಮಗೆ ಇನ್ಸುಲಿನ್ ಬ್ಯಾಲೆನ್ಸ್ ಆಗೋದನ್ನ ಪ್ರೊಡಕ್ಷನ್ ಜಾಸ್ತಿ ಎನ್ಹಾನ್ಸ್ ಮಾಡೋದ್ರಿಂದ ನಿಮ್ಮ ಪ್ಯಾಂಕ್ರಿಯ ಮೇಲೆ ಇರ್ತಕ್ಕಂಥ ಎಲ್ಲ ಸೆಲ್ಗಳನ್ನ ಎನರ್ಜೈಸ್ ಮಾಡೋದ್ರಿಂದ ಆ ಸೆಲ್ಗಳು ಯಾವಾಗ ಉತ್ಪತ್ತಿ ಮಾಡ್ತಾ ಇರೋಲ್ಲ ಅದನ್ನ ಉತ್ಪತ್ತಿ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಕ್ ಕಂಟ್ರೋಲ್ ಆಗುತ್ತೆ. ನಂಬರ್ 1. ನಂಬರ್ 2 ಸೆಕೆಂಡ್ ಹೈಯೆಸ್ಟ್ ಬರೋದು ಬಿ ಪಿ. ಇದು ಹೈ ಬಿ ಪಿ ಇದ್ದದನ್ನ ಕಂಟ್ರೋಲ್ ಮಾಡುತ್ತೆ, ಮೇಜರ್ ಇಂಪಾರ್ಟೆಂಟ್. ಮೂರನೇದು ಇಂಪಾರ್ಟೆಂಟ್ ಏನಂದರೆ ಎಲ್ಲರಿಗೂ ಏನಂದರೆ ನನಗೆ ಇಲ್ಲಿ ಶೋಲ್ಡರ್ ಪೇನ್ ಇದೆ ಅಥವಾ ನೆಕ್ ಪೇನ್ ಇದೆ ಅಥವಾ ನರ್ವಸ್ ಸ್ಟ್ರೆಂತ್ ಕಡಿಮೆ ಇದೆ ಅಂತರಿಗೆ ಇದು ಏನು ಮಾಡುತ್ತೆ, ನರ್ವಸ್ ಸ್ಟ್ರೆಂತನ್ನು ಜಾಸ್ತಿ ಮಾಡುತ್ತೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಾಲಿನಿ ಬಾಲನ್. ನಾನು ಸರ್ಟಿಫೈಡ್ ಟ್ರಾನ್ಸ್ಫಾರ್ಮೇಶನ್ ಮೈಂಡ್ ಕೋಚ್, ಲೈಫ್ ಕೋಚ್, ಹಾಗೇನೆ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಮತ್ತೆ ಕಾರ್ಪೊರೇಟ್ ಟ್ರೈನರ್ ಆಗಿ ನನ್ನ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ನಂದಿ ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ನ ಮೊರಿಂಗಾ ಟ್ಯಾಬ್ಲೆಟ್ಸ್ ಅನ್ನು ನಾನು ಸತತವಾಗಿ ತಗೋತಾ ಬರ್ತಾ ಇದ್ದೀನಿ. ಇದರಿಂದ ನನ್ನ ಸ್ಕಿನ್, ಕೂದಲು, ಹಾಗೇನೆ ಡೈಲಿ ಎನರ್ಜಿ ಲೆವೆಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಐ ಡೂ ರೆಕಮೆಂಡ್ ಎವ್ರಿ ಒನ್, ಎಸ್ಪೆಷಲಿ ವಿಮೆನ್, ಟು ಪ್ಲೀಸ್ ಯೂಸ್ ಇಟ್ ಅಂಡ್ ಟೇಕ್ ಗುಡ್ ಬೆನಿಫಿಟ್ಸ್. ಥ್ಯಾಂಕ್ ಯು. ಮೊರಿಂಗಾದ ಸಾಕಷ್ಟು ಸೂಪರ್ ಫುಡ್ ನ ವಿಶೇಷತೆ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ಬಿಪಿ ಶುಗರ್ಗೆ ಹೇಗೆ ಅನುಗುಣವಾಗುತ್ತೆ, ಹೇಗೆ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು. ಇನ್ನು ಸಾಕಷ್ಟು ಜನರು ಕಾತುರದಿಂದ ಕಾಯುವಂತಹದ್ದು ಅಂತ ಅಂದ್ರೆ ವೆಯ್ಟ್ ಲಾಸ್ಗೆ ಯಾವ ನಾವು ಫುಡ್ ಅನ್ನ ತೆಗೆದುಕೊಂಡ್ರೆ ವೆಯ್ಟ್ ಲಾಸ್ ಆಗ್ತೀವಿ, ಹೇಗೆ ಲಾಸ್ ಆಗ್ತೀವಿ, ಎಷ್ಟು ದಿನದಲ್ಲಿ ಲಾಸ್ ಆಗ್ತೀವಿ, ಅದರಿಂದ ಯಾವ ರೀತಿ ಪ್ರಯೋಜನ ಆಗುತ್ತೆ. ಈ ಮೊರಿಂಗಾ ಅನ್ನುವಂಥದ್ದು ಹೊಸ ಪ್ರಾಡಕ್ಟ್ ನ ಕೇಳ್ತಾ ಇದೀವಿ, ಇದರಿಂದ ಆಗುವಂತಹ ಪ್ರಯೋಜನ ಏನು, ಇದನ್ನ ಹೇಗೆ ಉಪಯೋಗಿಸಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇತ್ತೀಚಿನ ಇರುವಂತಹ ಜನಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂತಹದ್ದು. ಇದು ಒಳ್ಳೆ ಪ್ರಶ್ನೆ. ಯಾಕಂದರೆ ಬೆಂಗಳೂರಂಥ ಸಿಟಿಗಳಲ್ಲಿ ಅಥವಾ ಮೆಟ್ರೋ ಸಿಟಿಗಳಲ್ಲಿ ಈಗ ಆಫೀಸ್ ಎನ್ವೈರ್ಮೆಂಟ್ ಇರೋದ್ರಿಂದ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡ್ತಾಕಿರೋದ್ರಿಂದ ಅವ್ರದ್ದು ಫ್ಯಾಟ್ ಬರ್ನ್ ಆಗಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಒಬಿಸಿಟಿ ಜಾಸ್ತಿ ಆಗುತ್ತೆ. ಈ ಥರ ಎಕ್ಸಸೈಸ್ ಮಾಡೋಕ್ಕೆ ಹೋಗೋಕ್ಕೂ ಆಗೋದಿಲ್ಲ, ಜಿಮ್ಗೆ ಹೋಗೋಕೆ ಆಗೋದಿಲ್ಲ. ಆ ಥರ ಜನರಿಗೆ ಈ ಸಮಸ್ಯೆಗಳು ಭಾಳ ಕಾಡುತ್ತವೆ. ಒಂದು. ಎರಡನೇದು ಏನಪ್ಪ ಅಂದರೆ ಹಾರ್ಮೋನ್ ಚೇಂಜಸ್ ಜಾಸ್ತಿ ಆಗೋದ್ರಿಂದ ನಿಮಗೆ ದಪ್ಪ ಆಗುತ್ತೆ, ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಊಟ ಜಾಸ್ತಿ ಮಾಡ್ತಾ ಇರಲ್ಲ, ಕೆಲವೊಂದು ಹೆಣ್ಮಕ್ಳು ನೋಡ್ಬೋದು ನೀವು, ಅವ್ರ ಮಾತ್ರ ದಪ್ಪ ಇರ್ತಾರೆ. ಆದರೆ ಅವ್ರಿಗೆ ಅದೇ ಚಿಂತೆ ಇದರಿಂದ ಕಾಡ್ತಾ ಇರುತ್ತೆ. ನುಗ್ಗೆ ಯಾವ ಥರ ಇದು ವೆಯ್ಟ್ ಲಾಸ್ಗೆ ಇದು ಮಾಡ್ತಾರೆ, ಇದು ನಿಮ್ಮದು ಮೇಜರಾಗಿ ನಿಮ್ಮ BMI ಅಂತ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ನಿಮ್ಮ ಹೈಟು, ನಿಮ್ಮ ವೆಯ್ಟ್ ಎಷ್ಟಿರಬೇಕು ಅದ್ರ ಪ್ರಕಾರನೇ ಎಷ್ಟು ಫ್ಯಾಟ್ ಇಡಬೇಕು ನಿಮ್ಮ ಬಾಡಿಯಲ್ಲಿ. ಉಳಿದಿದ್ದೆಲ್ಲ ಫ್ಯಾಟ್ನ ಇದು ಬರ್ನ್ ಮಾಡುತ್ತೆ. ಗುಡ್ ಫ್ಯಾಟ್ನ ಇಡುತ್ತೆ, ಬ್ಯಾಡ್ ಫ್ಯಾಟ್ನ ತೆಗೆಯುತ್ತೆ, ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆಯುತ್ತೆ, ಗುಡ್ ಕೊಲೆಸ್ಟ್ರಾಲ್ನ ಉಳಿಸುತ್ತೆ. ಇದರಿಂದ ಏನಾಗುತ್ತೆ, ಒಂದು ವೆಯ್ಟ್ ಲಾಸ್ ಆಗುತ್ತೆ, ಹಿಪ್ಪಲ್ಲಿ ಬರ್ತಕ್ಕಂಥ ಏನು ಫ್ಯಾಟ್ ಏನಿದೆಯಲ್ಲ ಅದೆಲ್ಲ ಕರಗಿ ಹೋಗುತ್ತೆ. ಇದು ಯಾವ ಥರ ತೊಗೊಳ್ಬೇಕು, ಯಾವ ಥರ ಕರಗುತ್ತೆ ಅಂತಂದರೆ ಡೈಲಿ ಮಾರ್ನಿಂಗ್ ಒಂದು ಅರ್ಧ ಸ್ಪೂನು ಪೌಡ್ರು ಬಿಸಿನೀರಲ್ಲಿ ಕುಡಿಯೋದು, ರಾತ್ರಿ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಸ್ಪೂನ್ ಕುಡಿಯೋದು. ಇವು ಎರಡನ್ನೂ ನೀವು ದಿನನಿತ್ಯ ತಗೊಳ್ಳೋದ್ರಿಂದ ಒಂದು ತಿಂಗಳಲ್ಲಿ ಮಿನಿಮಮ್ ನೀವು 3 ರಿಂದ 5 kg ನೀವು ವೇಟ್ ಲಾಸ್ ಮಾಡಿ. ಇದಕ್ಕೆ ಎಕ್ಸರ್ಸೈಸ್ ಆ ಥರ ಏನಾದರೂ ಮಾಡಬೇಕಾಗುತ್ತಾ, ಕೇವಲ ಈ ಮೊರಿಂಗಾ ಏನು ಪ್ರಾಡಕ್ಟ್ ಫುಡ್ ನ ತಗೊಂಡ್ರೆ ಮಾತ್ರ ಸಾಕಾಗುತ್ತಾ, ಹೇಗೆ ಸರ್? ನಾವು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ವಿತೌಟ್ ಎಕ್ಸಸೈಸ್ ಮಾಡ್ತೇ ಇರತಕ್ಕಂಥ ಜನರನ್ನ ಬರೀ 1 ಚಮಚ ಸ್ಪೂನ್ ಒಂದು ಮೊರಿಂಗಾ ಪೌಡರ್ ಕೊಟ್ಟು ನೋಡಿದಾಗ ನಮಗೆ ಒಂದು 3 ರಿಂದ 5 kg ಕಡಿಮೆ ಆಗಿದೆ. ಇನ್ನು ಎಕ್ಸಸೈಸ್ ಮಾಡೋರಿಗೆ ಇದು ಯಾವ ಥರ ಯೂಸ್ ಆಗುತ್ತೆ ಅಂದರೆ, ಮಾರ್ನಿಂಗ್ ಜಾಗಿಂಗ್ ಹೋಗ್ತಾರೆ ಅಥವಾ ಇದು ಹೋಗುತ್ತೆ, ಅವರಿಗೆ ಜಾಸ್ತಿ ಬರ್ತಕ್ಕಂಥ ಮಸಲ್ಸ್ ಕ್ರ್ಯಾಂಪ್ ಬರುತ್ತೆ, ಅಥವಾ ಮಸಲ್ ಗ್ರೋತ್ ಚೆನ್ನಾಗಿ ಆಗಬೇಕು, ಅಥವಾ ನರ್ವಸ್ ಸ್ಟ್ರೆಂತ್ ಬೇಕಂದರೆ ಮೊರಿಂಗನ್ನು ಕುಡಿದು ಹೋಗೋದ್ರಿಂದ ತುಂಬಾ ಸಹಾಯಕಾರಿಯಾಗಿದೆ. ಅದರಲ್ಲೂ ಸಾವಯವ ಕೃಷಿಯಲ್ಲಿ ಇದರ ಪ್ರಯೋಜನ ಸಾಕಷ್ಟಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇದ್ವಿ. ಇದು ಕೃಷಿ ಕ್ಷೇತ್ರದಲ್ಲಿ ಇದು ಹೇಗೆ ಪ್ರಯೋಜನಕಾರಿ, ಇದರಿಂದ ಆಗುವಂತಹ ಪ್ರಯೋಜನಗಳು ಹೇಗೆ, ಇದನ್ನ ಹೇಗೆ ಉಪಯುಕ್ತ ಪಡ್ಕೊಳ್ಬೇಕು ನಾವೇ ಆಗಿದ್ರೆ?
ನಮ್ಮ ದೇಶದ ರೈತರ 60% ಆದಾಯನ ನಾವು ಬರೀ ಟಾಕ್ಸಿಕ್ ಕೆಮಿಕಲ್ ಫರ್ಟಿಲೈಸರ್ ಪೆಸ್ಟಿಸೈಡ್ಸ್ಗೆ ಖರ್ಚು ಮಾಡ್ತಾ ಇದ್ದೀವಿ ಇಂಡಿಯಾದಲ್ಲಿ. ಇದಕ್ಕೆ ಬೇಕಾಗಿರೋದು ಖಾಲಿ 15%. ನೀವು ಸಾವಯವ ಕೃಷಿಗೆ ಬೇಕಾಗಿರೋದು ಖಾಲಿ 15%. ಆ 60%ಅಲ್ಲಿ 15% ಮಾತ್ರ ಸಾವಯವ ಕೃಷಿ ಮಾಡೋಕ್ಕೆ ಸಾಕು. ಅಂದರೆ ಇಳುವರಿ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅದನ್ನು ನೀವು ಓವರ್ ದ 3 years to 4 yearsಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಬೋದು. ಸಾವಯವ ಕೃಷಿ ಮಾಡೋದ್ರಿಂದ ಒಂದು ಬೆಲೆ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ. ಎರಡನೇದು ಎಕ್ಸ್ಪೋರ್ಟ್ ಮಾಡ್ಬೋದು. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ವಿಚ್ ಕೆನಾಟ್ ಬಿ ಇವನ್ ಇವ್ಯಾಲ್ಯುವೇಟೆಡ್ ಅಂದರೆ ಆರೋಗ್ಯ ಸಿಗುತ್ತೆ. ಫ್ಯಾಮಿಲಿ, ಸೊಸೈಟಿ, ದೇಶ ಮತ್ತು ಜಗತ್ತು. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ಸಾವಯವ ಕೃಷಿ ಖರ್ಚು ಕಡಿಮೆ, ಆದಾಯ ಜಾಸ್ತಿ. ಬಟ್ ಇನಿಷಿಯಲಿ ಈಗ ಆಲ್ರೆಡಿ ಮಾಡಿರ್ತಕ್ಕಂಥ ಕೆಮಿಕಲ್ ಫಾರ್ಮಿಂಗ್ ಮಾಡಿರ್ತಕ್ಕಂಥ ರೈತರು ಸಾವಯವಕ್ಕೆ ಬರಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, 3 to 4 years ಆಗುತ್ತೆ. ಅಂದ್ರೆ ಇದರ ಪ್ರಯೋಜನ ಗೊತ್ತಿರಬೇಕು, ಮಾರ್ಕೆಟಿಂಗ್ ಗೊತ್ತಿರಬೇಕು, ಪ್ರತಿಯೊಂದು ಹಂತವೂ ಕೂಡ ಗೊತ್ತಿದ್ರೆ ಮಾತ್ರ ಎಲ್ಲದರಲ್ಲೂ ಪ್ರಯೋಜನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯಕರವಾಗಿರುತ್ತೆ. ಯಾಕಂದ್ರೆ ಇದ್ರ ಇನ್ಫಾರ್ಮೇಶನ್ ಇಲ್ಲ ಅಂತ ಅಂದ್ರೆ ಅದರ ಉಪಯೋಗ ಎರಡೂ ಕೂಡ ಗೊತ್ತಿರೋದಿಲ್ಲ ಅಲ್ವಾ? ಅಸ್ ಕರೆಕ್ಟ್. ಮೊದಲನೇದಾಗಿ ರೈತನಿಗೆ ಯಾವ ಬೆಳೆಯನ್ನು ಸಾವಯವದಲ್ಲಿ ಬೆಳೆದ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಎಲ್ಲಿ ಸಿಗುತ್ತೆ, ಯಾವ ದೇಶದಲ್ಲಿ ಸಿಗುತ್ತೆ. ಈಗ ನುಗ್ಗೆ ನೋಡಿ, ನಮ್ಮ ದೇಶದ ನುಗ್ಗೆ ಬೆಳೆಯನ್ನು ನಾವು 85% ನಾವು ಹೊರದೇಶಕ್ಕೆ ಕಳಿಸ್ತಾ ಇದ್ದೇವೆ, 15% ಮಾತ್ರ ನಮ್ಮ ದೇಶದಲ್ಲಿ ಯೂಸ್ ಮಾಡ್ತೀವಿ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇದೆ. 85% ಹೊರದೇಶದವರು ನಮ್ಮ ದೇಶದಿಂದನೇ ತರಿಸ್ಕೋತಾರೆ. ಅವ್ರ ಟೋಟಲ್ ಡಿಮ್ಯಾಂಡ್ ಅಂದರೆ ಇಮ್ಯಾಜಿನ್ ಮಾಡಿದರೆ ಡಿಮ್ಯಾಂಡ್ ಎಷ್ಟಿರ್ಬೋದು ಅಂದರೆ. ಆದರೆ ಅವ್ರು ತರಿಸ್ಕೊಳ್ತಕ್ಕಂಥದ್ದು ಸಾವಯವ ಮತ್ತು 100% ನ್ಯಾಚುರಲ್ ತರಿಸ್ಕೊತಾ ಇದ್ದಾರೆ, ಅಂದರೆ 0 ಟಾಕ್ಸಿಕ್ ಕೆಮಿಕಲ್ಸ್. ಅದೇ ಥರ ನೀವು ಯಾವುದೇ ಬೆಳೆಯನ್ನು ತೊಗೊಳ್ಳಿ, ಹಣ್ಣು ತೊಗೊಳ್ಳಿ, ಬೇರೆ ಯಾವುದೇ ವೆಜಿಟೇಬಲ್ ತೊಗೊಂಡ್ರೂ ಸಾವಯವ ಪದ್ಧತಿ ಬೆಳೆದಿದ್ರೆ 100% ಎಕ್ಸ್ಪೋರ್ಟ್ ಆಗುತ್ತೆ. ಮಾರ್ಕೆಟ್ ಅಂತ ಬಂದಾಗ ರೈತರಿಗೆ ಬರೋ ಪ್ರಶ್ನೆ ಏನಂದರೆ ಮಾರ್ಕೆಟ್ ಇದೆಯೇ ಇಲ್ಲ ಅಂತ. ನಾವು ಆ್ಯಸ್ ಎ NOFH ಯಾರ್ಯಾರು ಸಾವಯವ ಪ್ರಮಾಣೀಕೃತ ಅಂದರೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಆಗಿ ಫಾರ್ಮಿಂಗ್ ಮಾಡಿ ಅದು ಲ್ಯಾಬ್ರೋಟರಿ ಟೆಸ್ಟ್ ಪಾಸ್ ಆಗುತ್ತೋ ಅಂಥ ರೈತರು ಎಲ್ಲ ಈ ನುಗ್ಗೆಯನ್ನು ನಾವು ಕೊಂಡ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಅವರಿಗೆ ಸಪೋರ್ಟ್ ಮಾಡೋ ಸಲುವಾಗಿ, ಅವರಿಗೆ ಮಾರ್ಕೆಟ್ ಕೊಡೋ ಸಲುವಾಗಿ, ಅವರಿಗೆ ಮಾರ್ಕೆಟ್ ಲಿಂಕೇಜನ್ನು ಮಾಡ್ತೀವಿ. ಆದರೆ ಅವರು ಆ ಸ್ಟ್ಯಾಂಡರ್ಡ್ಗಳನ್ನು ಮೀಟ್ ಆಗ್ಬೋದು, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬರೀ ನಾನು ಹೊಲದಲ್ಲಿ ಬೆಳೆದಿದ್ದೀನಿ ಅಂದರೆ ಮಾತ್ರ ಆಗೋದಿಲ್ಲ. ಯಾವ ಥರ ಪ್ರಾಸೆಸ್ ಮಾಡ್ತೀರಾ, ಯಾವ ಥರ ಪೋಸ್ಟ್ ಹಾರ್ವೆಸ್ಟಿಂಗ್ ಪ್ರಾಸೆಸ್ ಇರುತ್ತೆ, ಯಾವ ಕ್ವಾಲಿಟಿಯಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀರಾ, ಅದನ್ನೆಲ್ಲದನ್ನು ಮತ್ತು ಲ್ಯಾಬ್ರೋಟರಿ ಟೆಸ್ಟ್ ಕಂಪಲ್ಸರಿ ಪಾಸ್ ಆಗಬೇಕು. ಇದರಿಂದ ಏನಾಗುತ್ತೆ ಅಂದರೆ ತೊಗೊಳ್ಳೋರು 10 ರೂಪಾಯಿ ಕೊಡೋ ಬದಲು 20 ರೂಪಾಯಿ ಕೊಟ್ಟು ತೊಗೋತಾರೆ. ಈ ಒಂದು ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಅನಿಸ್ಬೋದು ಇನಿಷಿಯಲಿ, ಬಟ್ ಇಟ್ ಈಸ್ ಆಸ್ ರೆಗ್ಯುಲರ್ ಆಸ್ ಎನಿ ಅದರ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಓಕೆ ಸರ್, ಕೇವಲ ದೇಶ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ಇದರ ಮಾರುಕಟ್ಟೆಯ ಗಾತ್ರ ತುಂಬಾನೇ ದೊಡ್ಡದಿರುವಂತಹದ್ದು ಅಂತ ಹೇಳಿ ಕೂಡ ತಿಳಿಸ್ತಾ ಇದ್ರಿ. ಹೇಗಿದೆ, ಎಷ್ಟು ಮಟ್ಟಿಗಿದೆ ಅಂತ ಹೇಳಿ? ನೋಡಿ, ಈಗ $18 ಬಿಲಿಯನ್ ಮಾರ್ಕೆಟ್ ಇದೆ. ನಾವು ಟೋಟಲ್ ಡಿಮ್ಯಾಂಡ್ ಇರೋದು ಅದರಲ್ಲಿ ನಾವು ಹಾರ್ಡ್ಲಿ ಅರೌಂಡ್ $10 to $11 ಬಿಲಿಯನ್ ಮಾರ್ಕೆಟು ಸರ್ವ್ ಆಗ್ತಾ ಇದೆ. ನಾವೊಂದೇ ಅಲ್ಲ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ, ಬೇರೆ ಬೇರೆ ದೇಶಗಳು ಮಾಡ್ತಾ ಇದ್ದಾವೆ. ಇದು 10 ರಿಂದ $11 ಬಿಲಿಯನ್ ಮಾರ್ಕೆಟ್ ನಾವು ಕೊಡ್ತಾ ಇರೋದ್ರಲ್ಲಿ 85% ಭಾಗ ಭಾರತದಿಂದನೇ ಹೋಗ್ತಾ ಇದೆ. ಆದರೆ ಇನ್ನೂ ಭಾಳಷ್ಟು, ಇನ್ನೂ 50% ಮಾರ್ಕೆಟ್ ಇದೆ. ಬೆಳೆದ್ರೆ ಎಲ್ಲ ಸಾವಯವ ಬೆಳೆದ್ರೂ ಇಂಡಿಯಾದಿಂದ ಹೋಗಕ್ಕೆ ಸಾಧ್ಯ ಇದೆ. ಅದರಲ್ಲೂ ಪ್ರಮುಖವಾಗಿ ಸರ್, ಈಗ ಗಮನಿಸ್ತಾ ಇರುವಂತಹದ್ದು ನೀವು ಹೇಳಿದ ಹಾಗೆ ರೈತರಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಅದರ ಪ್ರಾಮಾಣಿಕತೆ ಹೇಗಿರುತ್ತೆ ಅನ್ನುವಂಥದ್ರಲ್ಲೇ ಕೂಡ ಎಲ್ಲ ಒಂದ್ ಕಡೆ ಇಷ್ಟು ಕಷ್ಟಕರನ ಅನ್ನುವಂಥದ್ದನ್ನ ತಿಳ್ಕೊಂಡು ಹಿಂದೋಗುವಂಥವರೇ ಅತಿ ಹೆಚ್ಚಾಗಿರ್ತಾರೆ. ಅಂಥವ್ರಿಗೆ ನೀವು ಹೇಗೆ ಬೆಂಬಲಿಸ್ತೀರಾ? ಯಾವ ರೀತಿ ಬೆಂಬಲವನ್ನ ತೆಗೆದುಕೊಂಡು ಅವರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಅಂತ? ಪ್ರತಿಯೊಬ್ಬರು ಸಾವಯವ ಕೃಷಿ ಮಾಡೋದಕ್ಕಿಂತ ಮುಂಚೆ ತಾವು ತಮ್ಮ ಹೊಲ ಇದಕ್ಕೆ ಸೂಕ್ತವಾಗಿದೆಯಿಲ್ಲ ಅಂದರೆ, ನಮ್ಮ ಸುತ್ತಲಿನ 4 ಹೊಲಗಳಲ್ಲೂ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದರೆ ನೀವು ನಡುಕ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆರ್ಗ್ಯಾನಿಕ್ ಪ್ರಾಕ್ಟೀಸಸ್ಗೆ ಬಾರ್ಡರ್ ಫೆನ್ಸ್ ಹಾಕೋಬೇಕು. ಆ ಥರದ ಒಂದು ಪ್ರಾಕ್ಟೀಸ್ ಮೆಥಡ್ಸ್ಗಳಿವೆ, ಅದನ್ನು ನೋಡಿಕೊಂಡು ಸಾವಯವ ಕೃಷಿಗೆ ಇಳಿಬೇಕಂತ ನಾನು ಅಡ್ವೈಸ್ ಮಾಡ್ತೀನಿ. ಓಕೆ, ಇನ್ನು ಕೊನೆಯದಾಗಿ ಸರ್, ಈ ಮೊರಿಂಗಾದ ವಿಶೇಷತೆಗಳು ಏನೇನು, ಹೇಗೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ರಿ. ಇನ್ನು ನಿಮ್ಮ ಪ್ರಾಡಕ್ಟ್ಗಳು ಹೇಗೆ ವರ್ಕ್ ಆಗ್ತಾ ಇದೆ, ಏನೆಲ್ಲ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಗಮನ ಹರಿಸೋದಾದ್ರೆ? ಇದು ನಮ್ಮ ಒಂದು ಪ್ರಾಡಕ್ಟ್ ಅಂತ ಬಂದರೆ, ನಾವು ನುಗ್ಗೆ ಎಲೆಯ ಒಂದು ಪ್ರಾಡಕ್ಟ್ ಆಗಿಬಿಟ್ಟಿದ್ದೀವಿ, ಡ್ರೈ ಲೀವ್ಸ್ ಅಂತೇಳಿ. ನುಗ್ಗೆ ಪೌಡ್ರನ್ನು ಬಿಟ್ಟಿದ್ದೀವಿ, ಮತ್ತು ನುಗ್ಗೆ ಕ್ಯಾಪ್ಸೂಲನ್ನು ಬಿಟ್ಟಿದ್ದೀವಿ, ವೆಜಿಟೇಬಲ್ ಕ್ಯಾಪ್ಸೂಲ್ಸ್, ಜೆಲಿಟಿನ್ ಅಲ್ಲ, ವೆಜಿಟೇಬಲ್ ಕ್ಯಾಪ್ಸೂಲ್ಸ್. ಮತ್ತು ನುಗ್ಗೆ ಟ್ಯಾಬ್ಲೆಟ್ಸನ್ನು ಬಿಟ್ಟಿದ್ದೀವಿ, ಮತ್ತು ನುಗ್ಗೆ ಆಯಿಲ್ನ ಬಿಟ್ಟಿದ್ದೀವಿ. ಇವು ನುಗ್ಗೆಯಿಂದ ಆಗಿರ್ತಕ್ಕಂಥ ಪದಾರ್ಥಗಳು. ಈಗ ನುಗ್ಗೆ ಪೌಡ್ರು, ನುಗ್ಗೆ ಕ್ಯಾಪ್ಸೂಲು, ನುಗ್ಗೆ ಟ್ಯಾಬ್ಲೆಟ್ಸು 3 ಒಂದೇ ಥರನಾಗಿ ಕೆಲಸ ಮಾಡುತ್ತೆ. ಹಳ್ಳಿಗಳಲ್ಲಿ
ಟ್ಯಾಬ್ಲೆಟ್ಸ್ನ ಇಷ್ಟಪಡ್ತಾರೆ, ಸಿಟಿಗಳಲ್ಲಿ ಕ್ಯಾಪ್ಸೂಲ್ ಇಷ್ಟಪಡ್ತಾರೆ, ಜ್ಯೂಸು, ಐಸ್ ಕ್ರೀಮು, ಸ್ಮೂದಿ, ಊಟ ಮಾಡತಕ್ಕಂಥವ್ರು ಪೌಡ್ರನ್ನ ಇಷ್ಟಪಡ್ತಾರೆ. ಈ ಥರದ ಒಂದು 5 ವೆರೈಟಿ ಪ್ರಾಡಕ್ಟ್ಗಳನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೂ ಮತ್ತು ಡೊಮೆಸ್ಟಿಕ್ ಮಾರ್ಕೆಟ್ಗೂ ಬಿಟ್ಟಿದ್ದೀವಿ. ಒಂದನೇದಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಾಮರ್ಸ್ ಪೋರ್ಟಲ್ ಇದೆ. ಆ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಮೇಲೆ ನಾವು ದೇಶದಾದ್ಯಂತ ಸೇಲ್ ಮಾಡ್ತಾ ಇದ್ದೀವಿ. ಓಕೆ, ಕೊನೆಯದಾಗಿ ಸರ್, ಈಗಾಗಲೇ ನುಗ್ಗೆಕಾಯಿ ಸೊಪ್ಪಿನಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ವೀಕ್ಷಕರಂತೂ ನುಗ್ಗೆ ಸೊಪ್ಪನ್ನ ಮತ್ತಷ್ಟು ದುಬಾರಿಯಾಗಿ ಉಪಯೋಗ ಮಾಡಿಕೊಂಡು ಯಾವ ರೀತಿ ಪ್ರಯೋಜನವನ್ನ ಪಡ್ಕೊಳ್ಬೇಕು, ಕೇವಲ ಡಾಕ್ಟರ್ ಹತ್ರ ಹೋಗಿ ನಾವು ಆ ಕ್ಯಾಪ್ಸಲ್ಸು ಅಥವಾ ಮಾತ್ರೆಗಳನ್ನು ಅಥವಾ ಪೌಡರ್ನ ತೆಗೆದುಕೊಳ್ಳೋದಕ್ಕಿಂತ ಮನೇಲೇ ಏನಾದರೂ ಪ್ರಯೋಜನ ಪಡ್ಕೊಳ್ಳೋಣ ಅಂತ ಹೇಳಿ ಸಾಕಷ್ಟು ಜನ ಇರ್ತಾರೆ. ಅಂಥವ್ರಿಗೆ ನಿಮ್ಮ ಕಿವಿ ಮಾತು ನಮ್ಮ ವಾಹಿನಿಯ ವೀಕ್ಷಕರಿಗೆ. ಒಳ್ಳೆ ಲಾಸ್ಟ್ ನಿಮ್ಮ ಪ್ರಶ್ನೆ ಚೆನ್ನಾಗಿತ್ತು. ಇದು 85% ಮೆಡಿಕಲ್ ಬಿಲ್ಲನ್ನು ಕಡಿಮೆ ಮಾಡುತ್ತಂತ ನನಗೆ ಕಾನ್ಫಿಡೆನ್ಸ್ ಇದೆ ಡೈಲಿ ಕನ್ಸಂಪ್ಷನಿಂದ. ಇದನ್ನು ನೀವು ನಮ್ಮದೇ ಆದ ವೆಬ್ಸೈಟು www.nandiargafarm.com ಅಂತ ಇದೆ, ಅಥವಾ ಒಂದು ನಮ್ಮ ಕಸ್ಟಮರ್ ಕೇರ್ ನಂಬರ್ ಇದೆ 7676337673 ಇದೆ. ಇದಕ್ಕೂ ಕಾಲ್ ಮಾಡಿ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು, ಅಥವಾ ನಮ್ಮ ಇಂಟರ್ನೆಟ್ ವೆಬ್ಸೈಟಿಂದನೇ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸಾಕಷ್ಟು ಮಾಹಿತಿಗಳನ್ನು, ಅದರಲ್ಲೂ ನುಗ್ಗೆ ಸೊಪ್ಪಿನಿಂದ, ಮೊರಿಂಗಾಯಿಂದ ಆಗುವಂತಹ ಪ್ರಯೋಜನಗಳು ಹೇಗೆ, ಅದರಿಂದ ಆಗುವಂತಹ ಉಪಯುಕ್ತವಾದಂತಹ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತುಂಬಾನೇ ಸುಲಭವಾಗಿ ಸುಲಲಿತವಾಗಿ ತಿಳಿಸ್ಕೊಟ್ಟಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಮೊರಿಂಗಾ ಸೂಪರ್ ಫುಡ್ ವಿಶೇಷ. ಮತ್ತಷ್ಟು ಮಾಹಿತಿಗಾಗಿ, ಆರೋಗ್ಯಕರವಾದಂತಹ ಮಾಹಿತಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ.